ವೆಲ್, ಗೋಲ್ಡ್ ಆ್ಯಂಡ್ ಸಿಲ್ವರ್ ಏನಿದೆಯೋ ಲಾಸ್ಟ್ ಒಂದು ವರ್ಷದಲ್ಲಿ ಮೋರ್ ದ್ಯಾನ್ 60% ಗ್ರೋತ್ ಆಗಿದೆ. ಇನ್ಫ್ಯಾಕ್ಟ್ ಜನವರಿಯಿಂದನೇ ಈ ರೀತಿ ಅಂತ ಗ್ರೋತ್ ಆಗಿದೆ. ಹಾಗೆ ದೀಪಾವಳಿನೂ ಕೂಡ ಹತ್ರ ಬರ್ತಾ ಇದೆ. ಸುಮಾರು ಪ್ಲಾನ್ಸ್ಗಳಿರುತ್ತೆ ನಮ್ಮದು, ಗೋಲ್ಡ್ ಇರ್ಬೋದು ಅಥವಾ ಸಿಲ್ವರ್ ಇರ್ಬೋದು ಪರ್ಚೇಸ್ ಮಾಡಬೇಕು ಅಂತಕ್ಕಂಥದ್ದು. ಈ ವಿಚಾರದಲ್ಲಿ ಸ್ವಲ್ಪ ಕ್ರಿಟಿಕಲ್ ಸಿಚುವೇಶನ್ಸ್ಗಳು ಈಗ ಸದ್ಯದ ಮಟ್ಟಿಗೆ ನಡೀತಾ ಇರತಕ್ಕಂಥದ್ದು. ಇದೆಲ್ಲವನ್ನ ಅರ್ಥ ಮಾಡಿಕೊಂಡು ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕಂಥದ್ದು ಸೂಕ್ತ. ಹಾಗಾಗಿ ಇವತ್ತಿನ ವಿಡಿಯೋ ಮೂಲಕ ಒಂದು ಗೋಲ್ಡ್ ಆ್ಯಂಡ್ ಸಿಲ್ವರ್ ಆಗ್ತಾ ಇರತಕ್ಕಂತಹ ಪ್ರೆಸೆಂಟ್ ಬದಲಾವಣೆಗಳು, ಅದಕ್ಕೆ ತಕ್ಕ ಹಾಗೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ಸ್ ಪ್ಲಾನ್ ಮಾಡ್ಕೊಳ್ಬಹುದು. ಸಪೋಸ್ ನೀವು ಇದರಲ್ಲಿ ಮಾಡ್ತಿದ್ದೀರಾ ಅಂತ ಅಂದ್ರೆ ಇದರ ಜೊತೆಗೇನೆ ಯಾವ್ಯಾವೆಲ್ಲ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ ಸ್ಮಾರ್ಟ್ ವೇದಲ್ಲಿ, ಜಾಸ್ತಿ ಎಕ್ಸ್ಪೆನ್ಸಸ್ಗಳು, ಜಾಸ್ತಿ ಖರ್ಚುಗಳಿಲ್ಲದೆ ಇವನ್ 100 ರೂಪೀಸಿಂದನೂ ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು ಸಿಲ್ವರ್ ಅಂಡ್ ಗೋಲ್ಡ್ ಅಲ್ಲಿ. ಇದ್ರ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ, ಲಾಸ್ಟ್ ವರ್ಗು ವಿಡಿಯೋ ನೋಡ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್, ಸಿಲ್ವರ್ ಅಂಡ್ ಗೋಲ್ಡ್ ಸರ್ 60% ಮೇಲೆ ಹೋಗ್ಬಿಟ್ಟಿದೆ, ಇವಾಗ ಇನ್ವೆಸ್ಟ್ ಮಾಡಬೇಕಾ? ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಅಂತ ಇಲ್ಲ. ಬಿಕಾಸ್ ಸರ್ಟನ್ ಸಿಚುವೇಶನ್ಸ್ಗಳಿಗೆ ಏನು ಆಗ್ತಿದೆಯೋ ಈಗ ನಡೀತಾ ಇರತಕ್ಕಂಥ ಬದಲಾವಣೆಗಳು ವೆರಿ ಎಕ್ಸೆಪ್ಷನಲ್ ಸಿಚುವೇಶನ್ಸ್ಗಳು ಅಂತ ಹೇಳ್ಬೋದು. ಈ ರೀತಿಯಾಗಿ ಹಿಸ್ಟಾರಿಕಲ್ನೂ ಆಗಿದೆ. 2009 ಸಿಲ್ವರ್ ಎಲ್ಲ 80-90% ಗ್ರೋತ್ ಆಗಿರುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಇನ್ವೆಸ್ಟ್ ನಾವು ಮಾಡ್ತಿದ್ದೀವಿ ಅಂತ ಅಂದರೆ ನಮ್ಮ ಪ್ರೆಸೆಂಟ್ ಸಿಚುವೇಶನ್ ಏನು, ಹಾಗೆ ಯಾವ ರೀತಿ ನಾವು ಪ್ಲಾನ್ ಮಾಡ್ಕೊಳ್ಬೋದು. ಇದು ಎರಡವನ್ನ ಗಮನಕ್ಕೆ ಇಟ್ಕೊಂಡು ನಾವು ಡಿಸಿಷನ್ಸ್ಗಳನ್ನ ತಗೊಳ್ಳೋದು ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಾನು ಮಾತಾಡ್ಬಿಡ್ತೀನಿ ಇವಾಗ. ಫಸ್ಟ್ ಆಫ್ ಆಲ್, ಜಾಸ್ತಿ ಆಲ್ರೆಡಿ ಒಂದು ರನ್ಅಪ್ ಏನಿದೆಯೋ, ಹ್ಯೂಜ್ ರನ್ಅಪ್ ಗೋಲ್ಡ್ ಅಂಡ್ ಸಿಲ್ವರ್ ಬೋತ್ ಆಗಿರುತ್ತೆ. ಆಲ್ಮೋಸ್ಟ್ 3 ವರ್ಷ, 4 ವರ್ಷ, 5 ವರ್ಷದಲ್ಲಿ ಕೊಡ್ತಕ್ಕಂತಹ ರಿಟರ್ನ್ ಅನ್ನ ವಿತಿನ್ 1 ಇಯರ್ ಈ ಇನ್ಸ್ಟ್ರೂಮೆಂಟ್ಸ್ಗಳು ಕೊಟ್ಟಿರುತ್ತೆ, ವಿಚ್ ಇಸ್ ಅ ಗುಡ್ ಪಾಯಿಂಟ್. ಇನ್ ಕೇಸ್ ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿದಿರಾ ಅಂತಂದ್ರೆ ಕಂಗ್ರ್ಯಾಚುಲೇಷನ್ಸ್ ಫಾರ್ ದಟ್. ಬಟ್ ಗೋಲ್ಡ್ ಅನ್ನ ನಾವು ಫಸ್ಟ್ ಪ್ರಯಾರಿಟಿ ಅಥವಾ ಫಸ್ಟ್ ಸ್ಥಾನವನ್ನ ಗೋಲ್ಡ್ಗೆ ಕೊಡಬೇಕಾಗುತ್ತೆ ಬಿಕಾಸ್ ಆಫ್ ದಿಸ್ ಬಿಹೇವಿಯರ್ ವೈಸ್ ನಾವು ನೋಡ್ತೀವಿ ಅಂತ ಅಂದ್ರೆ ಗೋಲ್ಡ್ ಸ್ಟೇಬಲ್ ಗ್ರೋತ್ ಪಡಿತಕ್ಕಂಥ ಇನ್ವೆಸ್ಟ್ಮೆಂಟ್. ಅಂದ್ರೆ ಬಿದ್ದರೂ ಕೂಡ ತೀರಾ ಜಾಸ್ತಿ 30-40% ಎಲ್ಲ ಹೋಗಲ್ಲ, 15-20% ಒಂದು ಸ್ಟೇಬಲ್ ಲೆವೆಲಲ್ಲಿ ಬಿದ್ದರೂ ಕೂಡ ಮತ್ತೆ ವಾಪಸ್ ರಿಕವರಿ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ. ಆ್ಯಂಡ್ ಎಸ್ಪೆಷಲಿ 2020-22 ಆದಮೇಲೆ ಸೆಂಟ್ರಲ್ ಬ್ಯಾಂಕ್ಸ್ಗಳ ಬೈಯಿಂಗ್ ಯಾವಾಗ ಸ್ಟಾರ್ಟ್ ಆಯಿತೋ ಸ್ಟೆಬಿಲಿಟಿ ಬಹಳ ಸ್ಟ್ರಾಂಗ್ ಆಗಿದೆ ಗೋಲ್ಡಲ್ಲಿ. ವೆರಿನ್ ಸಿಲ್ವರ್ ಹಾಗಲ್ಲ. ಸಿಲ್ವರ್ ಒಂಥರ ಕುದುರೆ ಇದ್ದಾಗ, ಹುಚ್ಚು ಕುದುರೆ ಇದ್ದಾಗ ಹೋದರೆ ಮೇಲ್ಗಡೆಗೆ 15-20%, ಬಿದ್ದರೆ ಒಂದು 20% ಅನ್ನೋ ಥರ ಒಂದು ಪರಿಸ್ಥಿತಿಗಳಿರುತ್ತೆ. ಗ್ರೋತ್ ಓರಿಯೆಂಟೆಡ್ ಆಗಿ ನೋಡ್ತೀವಿ ಅಂತಂದರೆ ಫ್ಯೂಚರಿಸ್ಟಿಕ್ ಆಗಿರ್ತಕ್ಕಂತಹ ಇಂಡಸ್ಟ್ರೀಸ್ ರಿಲೇಟೆಡ್ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇರೋದು ಸಿಲ್ವರ್ಲಿ ಬಹಳ ಒಂದು ಸುದ್ದಿ ಮಾಡ್ತಾ ಇದೆ ರೀಸೆಂಟಾಗಿ. ಹಾಗಾಗಿ ಅಟೆನ್ಷನ್ ಜಾಸ್ತಿಯಲ್ಲಿ ಹರಿತಾ ಇರತಕ್ಕಂಥದ್ದು. ಬಟ್ ಬಿಹೇವಿಯರ್ ವೈಸ್ ವಾಲಟಿಲಿಟಿ, ಏರುಪೇರಿನ ಗತಿಗಳು ಸಿಲ್ವರ್ಲಿ ಜಾಸ್ತಿ ಇರುತ್ತೆ. ಪ್ರಶ್ನೆ ಏನು ಅಂತಂದ್ರೆ ಇದರ ಬಿಹೇವಿಯರ್ನ ಯಾವ ರೀತಿ ನಾವು ಬೆನಿಫಿಟ್ ಪಡ್ಕೊಳ್ಬಹುದು ಆಸ್ ಅನ್ ಇನ್ವೆಸ್ಟರ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಪರ್ಸನಲ್ ಒಂದು ಸಜೆಷನ್ ಅಥವಾ ಯಾವುದೇ ರೀತಿಯಾದ ಬೈಸೆಲ್ ರೆಕಮೆಂಡೇಶನ್ ಅಲ್ಲ, ಬಟ್ ಒಂದು ಇಂಟೆನ್ಷನಲಿ ನೋಡ್ತೀವಿ ಅಂತ ಅಂದ್ರೆ ಓವರ್ ಆಲ್ ಒಂದು ಪೋರ್ಟ್ಫೋಲಿಯೋ ಗ್ರೋತ್ ಪ್ರಕಾರ ಒಬ್ಬ ಇನ್ವೆಸ್ಟರ್ ದೃಷ್ಟಿಕೋನದಲ್ಲಿ ಎರಡರದ್ದು ಬ್ಲೆಂಡ್ ಮಾಡ್ಕೊಂಡು ನಾನು ಹೋಗ್ಬೋದಾ? ಆನ್ಸರ್ ಈಸ್ ಅಬ್ಸಲ್ಯೂಟ್ಲಿ ಎಸ್. ಇವತ್ತಿನ ಕಾಲಕ್ಕೆ ಪ್ರೀಶಿಯಸ್ ಮೆಟಲ್ಗೆ ಸಂಬಂಧಪಟ್ಟ ಹಾಗೆ ಸಮ್ ಪೋರ್ಷನ್ ಗೋಲ್ಡ್, ಸಮ್ ಪೋರ್ಷನ್ ಸಿಲ್ವರ್, ಇದು ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನೀವು ಜಾಸ್ತಿ ವಾಲಟಿಲಿಟಿ ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀರಾ, ಏರುಪೇರಿನ ಗತಿಗಳು ಓಕೆ ಅಪ್ಪ ನನಗೆ ಅಂತಕ್ಕಂಥದ್ದಿದೆ, ಸ್ವಲ್ಪ ಗ್ರೋತ್ ಬರಬೇಕು ನನಗೆ ಅಂತ ಅಂದರೆ ಈಗಿರೋ ಪ್ರೆಸೆಂಟ್ ಸಿಚುವೇಷನಲ್ಲಿ ಸಿಲ್ವರ್ಲಿ ಜಾಸ್ತಿ ಪೋರ್ಷನ್ ಇಟ್ಕೊಳ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ ಇನ್ ಮೋಸ್ಟ್ ಆಫ್ ದ ಕೇಸಸ್, ಬಿಕಾಸ್ ವಾಲಟಿಲಿಟಿ ಜಾಸ್ತಿ ಇರುತ್ತೆ. ಸಿಮಿಲರ್ಲಿ ನನಗಿಲ್ಲ ಸ್ಟಡಿ ಗ್ರೋತ್ ಬೇಕು, ಬಟ್ ಒಂಚೂರು ಪರವಾಗಿಲ್ಲಪ್ಪ ರಿಸ್ಕ್ ತೊಗೊಳಕ್ಕೂ ನಾನು ರೆಡಿ ಇದ್ದೀನಿ, ಸಮ್ ಪೋರ್ಷನ್ ಇರಲಿ ಅಂತಕ್ಕಂಥ ಒಂದು ಉದ್ದೇಶ ಇದೆ ಅಂತಂದರೆ ಕಡಿಮೆ ಪೋರ್ಷನ್ ನೀವು ಇಟ್ಕೊಳ್ಬೋದು. ಎಕ್ಸಾಂಪಲ್, 100 ರೂಪಾಯಿ ನಿಮ್ಮ ಹತ್ರ ಇದೆ ಅಂತ ಅನ್ಕೊಳ್ಳೋಣ, ಎಕ್ಸಾಂಪಲ್ಗೆ ಹೇಳ್ತಾ ಇರೋದು. ಎಲ್ಲ ಅಮೌಂಟನ್ನು ಒಂದೇ ಕಡೆಗೆ ಯಾವತ್ತು ಇನ್ವೆಸ್ಟ್ ಮಾಡಬಾರ್ದು. ಇದನ್ನು ಇಮ್ಯಾಜಿನ್ 60% ಅಂದರೆ 60 ರೂಪಾಯಿ ಅಷ್ಟು ನಾವು ಇಕ್ವಿಟಿ ಅಥವಾ ಡೆಟ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ. ಒಂದು 30-40% ಪ್ರೀಶಿಯಸ್ ಮೆಟಲ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಅನ್ಕೊಳ್ಳೋಣ. ಆ 40-30 ರೂಪಾಯಿ ಏನಿರುತ್ತೋ ಅದರಲ್ಲಿ ಒಂದು 60-70% ಗೋಲ್ಡು, 30% ಸಿಲ್ವರ್ ಇಟ್ಕೊಳ್ತೀವಿ ಅಂತಂದರೆ ಆ 30% ಸೆಗ್ಮೆಂಟ್ ಓವರ್ ಆಲ್ ಪೋರ್ಟ್ಫೋಲಿಯೋದು ಚೆನ್ನಾಗಿ ಪರ್ಫಾರ್ಮ್ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಸೊ ಬ್ಲೆಂಡೆಡ್ ವೇದಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ. ಇನ್ನೊಂದು ಟೆಕ್ಟಿಕಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಸೊ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಗೋಲ್ಡ್ ಟು ಸಿಲ್ವರ್ ರೇಷಿಯೋ ಅಂತಕ್ಕಂಥದ್ದು ಬರುತ್ತೆ. ಇದನ್ನ ಸಿಂಪಲ್ ವರ್ಡಲ್ಲಿ ಹೇಳಬೇಕಪ್ಪ ಅಂದ್ರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಬಟ್ ಗೋಲ್ಡಿನ ಬೆಲೆ ಏನಿದೆಯೋ, ಗೋಲ್ಡ್ ಡಿವೈಡೆಡ್ ಬೈ ಸಿಲ್ವರ್, ಆ ಎರಡು ಬೆಲೆಯನ್ನು ಮಾಡಿ ನೋಡಿದಾಗ ಒಂದು ಸರ್ಟನ್ ನಂಬರ್ ಬರುತ್ತೆ, ರೇಷಿಯೋ ಬರುತ್ತೆ. ಈ ರೇಷಿಯೋ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಗೋಲ್ಡ್ಗೆ ಜಾಸ್ತಿ ಬೆಲೆ ಕೊಡ್ತಾ ಇದ್ದೀವಿ ನಾವು ಕಂಪೇರಿಂಗ್ ಟು ದ ಸಿಲ್ವರ್. ಆರ್ ಇನ್ ಅದರ್ ಸೆನ್ಸ್ ಸಿಲ್ವರ್ಗೆ ಬೆಲೆ ಇವತ್ತಿನ ಕಾಲಕ್ಕೆ ಕಡಿಮೆ ಇದೆ ಕಂಪೇರಿಂಗ್ ಟು ಗೋಲ್ಡ್ ಅಂತಕ್ಕಂಥದ್ದನ್ನು ಇಂಡಿಕೇಟ್ ಮಾಡುತ್ತೆ. ಇದು ಕಡಿಮೆ ಇದೆ ಅಂತಂದರೆ ಗೋಲ್ಡ್ ಅಟ್ರಾಕ್ಟಿವ್ ಆಗಿದೆ ಅಂತಕ್ಕಂಥದ್ದನ್ನು ಐಡೆಂಟಿಫೈ ಮಾಡ್ತಾರೆ ಇನ್ವೆಸ್ಟರ್ಸ್ಗಳು. ಸೊ ಇದರ ಪ್ರಕಾರ ಯೂಶ್ವಲಿ 60-65 ಇರುತ್ತೆ ಇದು ಪರ್ಸೆಂಟೇಜ್ ರೇಷಿಯೋ ಗೋಲ್ಡ್ ಟು ಸಿಲ್ವರ್. ರೀಸೆಂಟ್ ದಿನಗಳಲ್ಲಿ ಇನ್ಫ್ಯಾಕ್ಟ್ ನಾವು ಲಾಸ್ಟ್ ನವಂಬರ್-ಡಿಸೆಂಬರ್ ಟೈಮಲ್ಲೂ ಕೂಡ ಇದರ ಬಗ್ಗೆ ಮಾತಾಡಿದ್ವಿ. 90 ಮೇಲೆ ಈ ನಂಬರ್ ಹೊರಟೋಗಿತ್ತು, ವಿಚ್ ಮೀನ್ಸ್ ಗೋಲ್ಡಿನ ಕಂಪ್ಯಾರಿಸನ್ನಲ್ಲಿ ಸಿಲ್ವರ್ ಬಹಳ ಅಟ್ರಾಕ್ಟಿವ್ ಆಗಿದೆ ಅಂತಕ್ಕಂಥದ್ದನ್ನು ಲಾಸ್ಟ್ ನವಂಬರ್-ಡಿಸೆಂಬರಿಂದ ತೋರಿಸ್ತಾ ಇದೆ. ಆ್ಯಂಡ್ ರೀಸೆಂಟಾಗಿ ಇದು 78 ಇರುತ್ತೆ. ಸೊ
ಆಲ್ಮೋಸ್ಟ್ ಇವತ್ತಿನ ಕಾಲಕ್ಕೆ ಕೂಡ ನಾವು ನೋಡ್ತೀವಿ ಅಂತಂದ್ರೆ ಸಿಲ್ವರ್ ಲುಕ್ಸ್ ಸ್ಟಿಲ್ ಅಟ್ರಾಕ್ಟಿವ್. ಈ ರೇಷಿಯೋ ಬೇಸಿಸ್ ಅಲ್ಲಿ ಟ್ಯಾಕ್ಟಿಕಲ್ ಆಗಿ ಕೂಡ ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು. ಸಮ್ ಪೋರ್ಷನ್ ಇದು ಯಾವಾಗ ಕಡಿಮೆ ಹೋಗುತ್ತೋ ಆವಾಗ ಗೋಲ್ಡ್ ಅಲ್ಲಿ ಜಾಸ್ತಿ ಮಾಡೋದು, ಯಾವಾಗ ಜಾಸ್ತಿ ಹೋಗುತ್ತೋ ಸಿಲ್ವರ್ ಅಲ್ಲಿ ಜಾಸ್ತಿ ಮಾಡ್ತಕ್ಕಂಥದ್ದು ಮ್ಯಾನುವಲ್ ಆಗಿ ನೀವು ಮಾಡ್ಕೊಂಡು ಕುತ್ಕೊಳ್ಬಹುದು. ಹವೆವರ್ ನನಗೆ ಅಷ್ಟೊಂದೆಲ್ಲ ತಲೆ ಬಿಸಿ ಇಲ್ಲಪ್ಪ, ನಾನು ಫಿಕ್ಸೆಡ್ ಅಲೋಕೇಶನ್ ಹೋಗ್ತೀನಿ ಅಂತಕ್ಕಂಥವ್ರು ಫಿಕ್ಸೆಡ್ ಅಲೋಕೇಶನ್ ಮಾತಾಡ್ಕೊಂಡು ನಾವೇನು ಇನಿಷಿಯಲ್ ಮಾತಾಡಿದ್ವು ಅದೇ ರೀತಿ ಮಾಡ್ಕೊಳ್ಬಹುದು. ಇಲ್ಲ ಟ್ಯಾಕ್ಟಿಕಲ್ ಅಲೋಕೇಶನ್ಗೆ ದೇರ್ ಇಸ್ ಒನ್ ಮೋರ್ ಆಪ್ಷನ್. ಇದರ ರಿಲೇಟೆಡ್ ರೀಸೆಂಟ್ಲಿ ಲಾಂಚ್ ಆಗಿರತಕ್ಕಂತಹ ಸ್ಟೇಬಲ್ ಮನಿ ಆಪ್ ಇನ ಒಂದು ಪ್ರಾಡಕ್ಟ್ ಇದೆ. ಬೇಸಿಕಲಿ ಒಂದ್ ಕಡೆಗೆ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇವರು ಇನ್ವೆಸ್ಟ್ ಮಾಡ್ತಾರೆ. ಗೋಲ್ಡ್ ಅಂಡ್ ಸಿಲ್ವರ್ ಎರಡು ಕಡೆಗೂ ಡೈವರ್ಸಿಫೈ ಆಗುತ್ತೆ ಅಥವಾ ಎರಡು ಕಡೆಗೂ ಇನ್ವೆಸ್ಟ್ ಆಗುತ್ತೆ ಅಮೌಂಟ್. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಮಾರ್ಕೆಟಿನ ಅನುಗುಣವಾಗಿ ಮಾರ್ಕೆಟ್ ಈ ಗೋಲ್ಡ್ ಟು ಸಿಲ್ವರ್ ರೇಷಿಯೋ ಮಾತಾಡಿದ್ವು. ಈ ರೀತಿಯಾದಂತಹ ಒಂದು ಬದಲಾವಣೆಗಳ ಬೇಸಿಸ್ ಅಲ್ಲಿ ಕಾಲಕ್ಕೆ ಅವ್ರು ಮಾರ್ಕೆಟ್ ಮಾನಿಟರ್ ಮಾಡ್ತಾ ಇರ್ತಾರೆ, ಅಪ್ಡೇಟ್ಸ್ ಗಳನ್ನ ಕೊಡ್ತಾರೆ, ಯಾವ್ದ್ರಲ್ಲಿ ಜಾಸ್ತಿ ಮಾಡಬೇಕು ಯಾವ್ದ್ರಲ್ಲಿ ಕಡಿಮೆ ಮಾಡಬೇಕು ಅಂತ ಹೇಳ್ಕೊಂಡು ನೀವು ಒಂದು ಕ್ಲಿಕ್ ಅಲ್ಲಿ ಆ ಒಂದು ಅಪ್ಡೇಟ್ಸ್ ಗಳನ್ನ ಮಾಡ್ಕೊಳ್ಬಹುದು. ಇಲ್ಲ ನನಗೆ ಫಿಕ್ಸೆಡ್ ಅಲೋಕೇಶನ್ ಬೇಕಪ್ಪ, ನಾನೇ ಡಿಸೈಡ್ ಮಾಡ್ಕೊಳ್ತೀನಿ ಅಲೋಕೇಶನ್ ಅಂತಕ್ಕಂಥವ್ರಿಗೂ ಕೂಡ ಗೋಲ್ಡ್ ಅಂಡ್ ಸಿಲ್ವರ್ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶ ಇವ್ರ ಆಪ್ ಮೂಲಕ ರೀಸೆಂಟ್ ಆಗಿ ಇವರು ಪ್ರೊವೈಡ್ ಮಾಡ್ತಾ ಇರ್ತಕ್ಕಂಥದ್ದು. ಇನ್ವೆಸ್ಟ್ಮೆಂಟ್ ಮೆಥಡ್ ಅಲ್ಲಿ 100 ರೂಪೀಸ್ ಇಂದನೂ ಕೂಡ ನಿಮ್ಮ SIP ನ ನೀವು ಸ್ಟಾರ್ಟ್ ಮಾಡಬಹುದು. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಏನಿದೆಯೋ ಫ್ರಾಕ್ಷನ್ ಅಲ್ಲಿ ನೀವು ಸ್ಟಾರ್ಟ್ ಮಾಡ್ಕೊಳ್ಬಹುದು. ಇಲ್ಲ ಲಂಸಮ್ ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೂ ಕೂಡ ಅವಕಾಶಗಳಿದೆ. ಸಿಲ್ವರ್ ಅಂಡ್ ಗೋಲ್ಡ್ ಅಲ್ಲಿ ಒಂದೇ ಸತಿನೇ ಇನ್ವೆಸ್ಟ್ ಮಾಡಬೇಕು, ಜಾಸ್ತಿ ತಲೆನೋವೆಲ್ಲ ಬೇಡ, ಟ್ಯಾಕ್ಟಿಕಲ್ ಆಗಿ ನಾನು ಇನ್ವೆಸ್ಟ್ ಮಾಡಬೇಕು ಅಥವಾ ಫಿಕ್ಸೆಡ್ ಅಲೋಕೇಶನ್ ವೈಸ್ ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೂ ಕೂಡ ಇವರ ಆಪ್ ಅನ್ನ ನೀವು ಒಂದ್ಸತಿ ಚೆಕ್ ಮಾಡಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಈ ವಿಡಿಯೋ ಆದ್ಮೇಲೆ ನೀವು ಚೆಕ್ ಮಾಡಬಹುದು. ಇವಾಗ ಇಲ್ಲ ಸರ್ ನಾನು ಖುದ್ದಾಗಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಅನ್ಕೊಳ್ತಾ ಇದ್ದೀನಿ, ಯಾವ ಮ್ಯೂಚುವಲ್ ಫಂಡ್ ಅಥವಾ ETFs ಗಳಲ್ಲಿ ಗೋಲ್ಡ್ ಹಾಗೆ ಸಿಲ್ವರ್ಗೆ ಸಂಬಂಧಪಟ್ಟ ಹಾಗೆ ಇರತಕ್ಕಂಥದ್ದು ಬೆಟರ್ ವೇದಲ್ಲಿ ಅಂತಕ್ಕಂಥದ್ದು. ಅಂಡ್ ಏನೇ ನಾನು ಮಾತಾಡಕ್ಕೆ ಹೋಗ್ತಾ ಇದ್ರು ಕೂಡ ಬೈ ಸೆಲ್ ರೆಕಮೆಂಡೇಶನ್ ಅಂತ ದಯವಿಟ್ಟು ಕನ್ಸಿಡರ್ ಮಾಡೋಕೆ ಹೋಗ್ಬಿಡಿ. ಅವೈಲೇಬಲ್ ಆಪ್ಷನ್ಸ್ಗಳು ಏನಿದೆಯೋ ಅದನ್ನು ನಾನು ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತೀನಿ. ಅದರ ಬೇಸಿಸ್ ಅಲ್ಲಿ ನಿಮ್ಮ ರಿಸ್ಕಿಗೆ ಅನುಗುಣವಾಗಿ ನೀವೇ ಡಿಸೈಡ್ ಮಾಡಬೇಕು ಯಾವ ರೀತಿಯಾಗಿ ಪ್ರೊಸೀಡ್ ಆಗಬೇಕು ಅಂತಕ್ಕಂಥದ್ದು. ಸೊ ಇದು ಯಾವುದೇ ರೀತಿಯಂತ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಫಸ್ಟ್ ಆಫ್ ಆಲ್ ಸಿಲ್ವರ್ ಹಾಗೆ ಗೋಲ್ಡ್ ಅನ್ನ ಸಪರೇಟ್ ಆಗಿ ಟ್ರೀಟ್ ಮಾಡ್ತಕ್ಕಂತಹ ಮ್ಯೂಚುವಲ್ ಫಂಡ್ ETFsಗಳು ಕೂಡ ಇದೆ. ಎರಡು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಗಳು ಬರುತ್ತೆ, ಕರೆಕ್ಟಾಗಿ ಗಮನ ಕೊಡಿ. ಒಂದು, ಎಷ್ಟು ಲಿಕ್ವಿಡಿಟಿ ಇದೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಗೋಲ್ಡ್ ಆ್ಯಂಡ್ ಸಿಲ್ವರ್ ETFsಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ರಿಯಲ್ ಟೈಮಲ್ಲಿ ವರ್ಕ್ ಆಗ್ತಕ್ಕಂಥದ್ದು. ರಿಯಲ್ ಟೈಮಲ್ಲಿ ನೀವು ಬೈ ಸೆಲ್ ಮಾಡ್ಬೋದು ಶೇರ್ಗಳ ಥರನೇ. ಬಟ್ ಇಮ್ಯಾಜಿನ್ ನೀವು 100 ರೂಪಾಯಿಗೆ ಬೈ ಮಾಡೋಕ್ಕೆ ರೆಡಿ ಇದ್ದೀರಾ, 102 ರೂಪಾಯಿಗೆ ಸೆಲ್ಲರ್ ಕೂತಿದ್ದಾನೆ. ನೀವು ಮಾರ್ಕೆಟ್ಗೆ ಹೊಡೆದ್ರಿ ಅಂತಂದರೆ ನಿಮಗೆ 100 ರೂಪಾಯಿಗೆ ಸಿಗಲ್ಲ ಬೆಲೆ, 102 ರೂಪಾಯಿಗೆ ಸಿಗುತ್ತೆ. ಸೊ 2% ನಿಮ್ಗೆ ಆ್ಯಕ್ಚುಲಿ ಲಾಸ್ ಆಗುತ್ತೆ. ಇದನ್ನು ನಾವು ಗಮನಿಸಬೇಕಾಗುತ್ತೆ. ಲಿಕ್ವಿಡಿಟಿ ಅಂತ ಹೇಳ್ತಾರೆ. ಸೊ ಈ 100ರಿಂದ 102 ಏನು ಡಿಫ್ರೆನ್ಸ್ ಇದೆಯೋ ಬೈಯರ್ ಸೆಲ್ಲರ್ ಬಿಟ್ವೀನ್ ಲೀಸ್ಟ್ ಡಿಫ್ರೆನ್ಸ್ ಏನಿದೆಯೋ ಇದನ್ನ ಸ್ಪ್ರೆಡ್ ಅಂತ ಕರೀತಾರೆ. ಸೊ ಇನ್ ಸಿಂಪಲ್ ವರ್ಡ್ಸ್, ಇನ್ವೆಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಸ್ಪೆಷಲಿ ETFsಗಳಲ್ಲಿ ತುಂಬ ಲಿಕ್ವಿಡಿಟಿ ಇರಬೇಕು ನಮಗೆ. ಸೊ ನಾನು ಬೈ ಮಾಡ್ತೀನಪ್ಪ, ಇಮಿಡಿಯೇಟ್ಲಿ ಬೈ ಮಾಡಿದ್ರೆ ಸೆಲ್ಲರ್ಸ್ಗಳು ತುಂಬ ಕಡಿಮೆ ಸ್ಪ್ರೆಡಲ್ಲಿ ಅವೈಲೇಬಲ್ ಇರಬೇಕು. ಅದನ್ನು ನಾವು ಗಮನಕ್ಕೆ ಇಟ್ಕೊಳ್ಬೇಕು. ದಿಸ್ ಈಸ್ ಪಾಯಿಂಟ್ 1. ಪಾಯಿಂಟ್ 2, ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳ್ತೀವಿ ನಾವು. ಸೊ ಈ ಮ್ಯೂಚುವಲ್ ಫಂಡ್ ಕಂಪನೀಸ್ಗಳಿಗೆ ಅಥವಾ ETF ಫಂಡ್ಸ್ ಕಂಪನೀಸ್ಗಳಿಗೆ ನಮ್ಮ ಕಡೆಯಿಂದ ಏನು ಕಾಸ್ಟ್ ಕೊಡ್ತೀವೋ ಸಮ್ ಅಮೌಂಟನ್ನು ಕೊಡಬೇಕಾಗುತ್ತೆ ನಾವು. ಯೂಶಲಿ 0.5% to 1% ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಇದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ETFs ಬೆಟ್ರಾ ಮ್ಯೂಚುವಲ್ ಫಂಡ್ಸ್ ಬೆಟ್ರಾ ಗೋಲ್ಡ್ ಆ್ಯಂಡ್ ಸಿಲ್ವರ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ? ಸಪೋಸ್ ನೀವು DIY ಇನ್ವೆಸ್ಟರ್ ಅಥವಾ ನೀವೇ ಖುದ್ದಾಗಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಪರ್ಸನಲ್ ರೆಕಮೆಂಡೇಶನ್ ಏನು ಅಂತಂದರೆ ETFsಗಳು ಬೆಸ್ಟ್. ಬಿಕಾಸ್ ನಿಮಗೆ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಬೀಳುತ್ತೆ. ಆ್ಯಂಡ್ ಸೆಕೆಂಡ್, ನಿಮಗೆ ಒಂದು ಫ್ಲೆಕ್ಸಿಬಿಲಿಟಿ ಇರುತ್ತೆ ಮಾರ್ಕೆಟ್ ಟೈಮಲ್ಲಿ ಬದಲಾವಣೆಗಳು ಮಾಡ್ಕೊಳ್ತಕ್ಕಂಥದ್ದು. ಬಟ್ ಡಿಸ್ಅಡ್ವಾಂಟೇಜ್ ಏನು ಅಂತ ಅಂದರೆ ನಿಮ್ಮ ಹತ್ರ ಈಗ 100 ರೂಪಾಯಿ 200 ರೂಪಾಯಿ 1000 ರೂಪಾಯಿ ಇದೆ, ಅದಕ್ಕೆ ಎಕ್ಸಾಕ್ಟಾಗಿ ಯೂನಿಟ್ಸ್ಗಳು ನಿಮಗೆ ಸಿಗಲ್ಲ. ಬಿಕಾಸ್ ಶೇರ್ನ ಬೆಲೆಯ ಪ್ರಕಾರನೇ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸಮ್ ಅಮೌಂಟ್ ವೇರಿಯೇಷನ್ಸ್ಗಳು ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಸೊ ಯೂಸ್ ಕೇಸಿನ ಪ್ರಕಾರ ಸ್ವಲ್ಪ ಲಾಮ್ಸಮ್ ಅಮೌಂಟ್ ಇದೆಪ್ಪ, ಲಾರ್ಜ್ ಸಮ್ ಅಮೌಂಟ್ನ ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂಥವ್ರು ETF ಅನ್ನು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಅಥವಾ ರಿಯಲ್ ಟೈಮಲ್ಲಿ ಒಂದು ಅವಕಾಶ ಕ್ರಿಯೇಟ್ ಆಗಿದೆ, ಒಂದು 5% 4% ಬಿದ್ದಿದೆ ಮಾರ್ಕೆಟ್, ನಾನು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಳ್ತೀನಿ ಅಂತಕ್ಕಂಥವ್ರಿಗೆ ETF ಇಸ್ ಅ ಬೆಟರ್ ಆಪ್ಷನ್. ಇನ್ನೊಂದು ಕಡೆಯಿಂದ ಮ್ಯೂಚುವಲ್ ಫಂಡ್ಸ್ಗಳಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು. ಇನ್ಫ್ಯಾಕ್ಟ್ ಮ್ಯೂಚುವಲ್ ಫಂಡ್ಸಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಗೋಲ್ಡ್ ಸಿಲ್ವರ್ಗೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಅವರು ಕೂಡ ಇನ್ವೆಸ್ಟ್ ಮಾಡೋದು ETFsಗಳಲ್ಲೇ. ಬಟ್ ಅಡ್ವಾಂಟೇಜ್ ಏನು ಅಂತಂದ್ರೆ ಯೂನಿಟ್ಸ್ಗಳಲ್ಲಿ ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಡೈಲಿ SIP ಅಥವಾ ವೀಕ್ಲಿ SIP, ಮಂತ್ಲಿ SIP ಮಾಡ್ತಕ್ಕಂಥವ್ರು 1000 ರೂಪಾಯಿ ಮಾಡ್ತೀನಿ 2000 ಮಾಡ್ತೀನಿ ಅಂತಂದ್ರೆ ಅದಕ್ಕೆ ತಕ್ಕ ಹಾಗೆ ಎಕ್ಸಾಕ್ಟ್ ಯೂನಿಟ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ ಮ್ಯೂಚುವಲ್ ಫಂಡ್ಸ್ನವರು. ಆ ಒಂದು ಫ್ಲೆಕ್ಸಿಬಿಲಿಟಿ ನಿಮಗಿರುತ್ತೆ. ಆ್ಯಂಡ್ SIP ನೀವು ಪ್ಲಾನ್ ಮಾಡ್ಕೊಳ್ತಿದ್ದೀರಾ ಅಂತಂದರೆ ಬೆಟರ್ ಟು ಗೋ ವಿತ್ ಮ್ಯೂಚುವಲ್ ಫಂಡ್ಸ್. ಫಂಡ್ ಆಫ್ ಫಂಡ್ಸ್ ಅಂತ ಕರೀತಾರೆ. ಅವ್ರು ಇನ್ವೆಸ್ಟ್ ಮಾಡೋದು ETFs ಅಲ್ಲೇ. ಅಲಾಂಗ್ ವಿತ್ ETF ಎಕ್ಸ್ಪೆನ್ಸ್ ರೇಷಿಯೋ 0.1 0.2% ಅಡಿಷನಲ್ ಆಗಿ ನೀವು ಅಮೌಂಟನ್ನು ಕೊಡಬೇಕಾಗುತ್ತೆ ಮ್ಯೂಚುವಲ್ ಫಂಡ್ ಕಂಪನೀಸ್ಗಳಿಗೆ. ಸಪೋಸ್ ಮ್ಯೂಚುವಲ್ ಫಂಡ್ ಮೂಲಕ ನೀವು ಸಿಲ್ವರ್ ಆ್ಯಂಡ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದರೆ. ಸೊ ಐ ಹೋಪ್ ದಿಸ್ ಪಾಯಿಂಟ್ ಇಸ್ ಕ್ಲಿಯರ್. ಯಾವ ಒಂದು ETFsಗಳು ಮ್ಯೂಚುವಲ್ ಫಂಡ್ಸ್ಗಳು ಸದ್ಯದ ಕಂಡೀಷನಲ್ಲಿ 2 ಕ್ರೈಟೀರಿಯಾಸ್ಗಳನ್ನ ಮ್ಯಾಚ್ ಆಗುತ್ತೆ ಅನ್ನೋದನ್ನು ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಫಸ್ಟ್ ಆಫ್ ಆಲ್ ಸಿಲ್ವರ್ ಬಗ್ಗೆ ನಾನು ಮಾತಾಡ್ಬಿಡ್ತೀನಿ. ಸಿಲ್ವರ್ನ ಒಂದು ಎಕ್ಸಾಂಪಲ್ನಲ್ಲಿ ETF ನಾವು ನೋಡ್ತೀವಿ ಅಂತಂದರೆ ಸಿಲ್ವರ್ ETF ಅಂತಕ್ಕಂತಹ ETF ಅನ್ನು ನೀವು ಚೆಕ್ ಮಾಡ್ಬೋದು. ಇದು ಯಾವುದೇ ರೀತಿಯಂತಹ ರೆಕಮೆಂಡೇಶನ್ ಅಲ್ಲ. ಬೇಸಿಕಲಿ ನಾನು ಆಲ್ರೆಡಿ ಹೇಳಿದೆ, ಲಿಕ್ವಿಡಿಟಿ ವೈಸ್ ತುಂಬ ಹ್ಯೂಜ್ ಲಿಕ್ವಿಡಿಟಿ ಅವೈಲೇಬಲ್ ಇದೆ ಸದ್ಯದ ಕಂಡೀಷನ್ಗೆ ಈ ಒಂದು ಪರ್ಟಿಕ್ಯುಲರ್ ETF ಅಲ್ಲಿ. ಆ್ಯಂಡ್ ಇಫ್ ಯು ಲುಕ್ ಎಟ್ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಏನು ನಾನು ಹೇಳಿದ್ನೋ 0.4% ಎಕ್ಸ್ಪೆನ್ಸ್ ರೇಷಿಯೋ ನಿಮಗೆ ಬರುತ್ತೆ. ಸೊ ಇದರ ಪಿಯರ್ಸ್ಗೆ ನೀವು ಕಂಪೇರ್ ಮಾಡ್ತೀರಾ ಅಂತಂದ್ರೂ ಕೂಡ ಇವರ
ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡ್ತೀವಿ ಅಂತಂದ್ರೂ ಕೂಡ ಯು ಕ್ಯಾನ್ ಸಿ ಲೀಸ್ಟ್ ಎಕ್ಸ್ಪೆನ್ಸ್ ರೇಷಿಯೋ ಇರತಕ್ಕಂತಹ ETF ಒಂದು ICICI ಸಿಲ್ವರ್ IETF. ಅದನ್ನು ಬಿಟ್ಟು ನಿಪಾನ್ ಇಂಡಿಯಾದ ಸಿಲ್ವರ್ ETF ಇದೆ, ಸಿಲ್ವರ್ ಬೀಸ್ ಅಂತ ಕರೀತಾರೆ. HDFC ಸಿಲ್ವರ್ ETF ಇದೆ, ಅಥವಾ ಟಾಟಾ ಸಿಲ್ವರ್ ETF ಇದೆ 0.44%. ಇವನ್ ಟಾಟಾದ್ದು ಕೂಡ ಬೆಟರ್ ಲಿಕ್ವಿಡಿಟಿನೇ ಅವೈಲೇಬಿಲಿಟಿ ಇರುತ್ತೆ ನಿಮಗೆ. ಬಟ್ ಗೋಲ್ಡಿನ ಆಪ್ಷನ್ ನಾವು ನೋಡ್ತೀವಿ ಅಂತಂದ್ರೆ ಮಲ್ಟಿಪಲ್ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ಬಿಕಾಸ್ ಗೋಲ್ಡಲ್ಲಿ ಯೂಶುವಲಿ ತುಂಬಾ ದಿನಗಳಿಂದ ಇರತಕ್ಕಂಥ ETFಸ್ಗಳಿದೆ. ಈಗ ಗೋಲ್ಡ್ ಬೀಸ್ ಅಂತಕ್ಕಂಥದ್ದು ಮೋರ್ ದ್ಯಾನ್ 10 years 15 years ಹಿಸ್ಟ್ರಿ ಇರ್ತಕ್ಕಂಥ ETFಸ್ಗಳೆಲ್ಲ ಇದೆ. ಒಂದ್ಸತಿ ಚೆಕ್ ಮಾಡೋಣ. ಬೇಸಿಕಲಿ ಇದರ ಪ್ರಕಾರ ನೋಡ್ತೀವಿ ಅಂತಂದ್ರೆ ಝೆರೋದಾ ಗೋಲ್ಡ್ ETF ಅಂತಕ್ಕಂಥದ್ದು, ಗೋಲ್ಡ್ ಕೇಸ್ ಇಸ್ ಅ ಸಿಂಬಲ್ ನೇಮ್. ಇದನ್ನ ನೀವು ಯಾವುದೇ ಬ್ರೋಕರ್ ನೀವು ಯೂಸ್ ಮಾಡ್ತಾ ಇದ್ರು, ಡಿಮ್ಯಾಟ್ ಅಕೌಂಟ್ ಯೂಸ್ ಮಾಡ್ತಾ ಇದ್ರು ಸರ್ಚ್ ಮಾಡ್ಬೋದು, ನಿಮಗೆ ಸಿಗುತ್ತೆ. 20 rupees ಇವತ್ತಿನ ಕಾಲಕ್ಕೆ ಬೆಲೆ ನಡೀತಾ ಇರತಕ್ಕಂಥದ್ದು. ಅಂದರೆ 20 rupees ಇದ್ರೂ ಇನ್ವೆಸ್ಟ್ ಮಾಡ್ಬೋದು ನೀವು ಇದರಲ್ಲಿ. 20-30 rupees ಇದ್ರೂ ಕೂಡ ಶೇರ್ನ ಪರ್ಚೇಸ್ ಮಾಡ್ಬೋದು. ಗೋಲ್ಡಿನ ಬೆಲೆನ ರಿಪ್ಲಿಕೇಟ್ ಮಾಡುತ್ತೆ. ಲಾಸ್ಟ್ 1 year more than 60% ಗ್ರೋತ್ ಆಗಿರುತ್ತೆ. ಜನವರಿಯಿಂದನೇ ನಾವು ನೋಡ್ತೀವಿ ಅಂತಂದ್ರೂ ಕೂಡ ಗೋಲ್ಡಿನ ಬೆಲೆಯನ್ನು ಆಸ್ ಇಟ್ ಈಸ್ ರಿಪ್ಲಿಕೇಟ್ ಮಾಡ್ತಿದೆ ಇದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಎಕ್ಸ್ಪೆನ್ಸ್ ರೇಷಿಯೋ ವೈಸ್ ನೋಡ್ತೀವಿ ಅಂತಂದರೆ ಗೋಲ್ಡ್ ETFಸ್ಗಳಲ್ಲಿ ಒನ್ ಆಫ್ ದ ಲೀಸ್ಟ್ ಎಕ್ಸ್ಪೆನ್ಸ್ ರೇಷಿಯೋ ಇರತಕ್ಕಂತಹ ETF ಇದಾಗಿರುತ್ತೆ. ವೆರಿ ರೀಸೆಂಟಾಗಿ ಲಾಂಚ್ ಆಗಿರತಕ್ಕಂಥದ್ದು 651 crores ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಇವ್ರದಿದೆ. ಬಟ್ ಇಫ್ ಯು ಲುಕ್ ಎಟ್ ಪಿಯರ್ಸ್, ನೀವು ಒಂದ್ಸತಿ ಕಾಂಪಿಟೇಟರ್ಸ್ಗಳನ್ನ ನೋಡ್ತೀರಾ ಅಂತ ಅಂದರೆ ನೀವು ಗಮನಿಸ್ತಾ ಇರ್ಬೋದು, ಗೋಲ್ಡ್ ಬೀಸ್ ಒನ್ ಆಫ್ ದ ಓಲ್ಡೆಸ್ಟ್ ETF ಇದು ಗೋಲ್ಡಿನ ಪ್ರಕಾರ ನೋಡ್ತೀವಿ ಅಂತಂದರೆ 0.8% ಇದೆ. ಹ್ಯೂಜ್ ಇದೆ, ಬಟ್ ಲಿಕ್ವಿಡಿಟಿ ತುಂಬ ಜಾಸ್ತಿ ಇರತಕ್ಕಂಥದ್ದು ಇಲ್ಲೇನೆ. ಸೊ ನೀವು ಫಾರ್ ಎಕ್ಸಾಂಪಲ್ ತುಂಬ ಲಾರ್ಜ್ ಸಮ್ ಅಮೌಂಟ್ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ಡೈವರ್ಸಿಫೈಡ್ ವೇದಲ್ಲೂ ಮಾಡ್ಬೋದು. ಲಿಕ್ವಿಡಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ವೆಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಅದನ್ನು ಗಮನಕ್ಕೆ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. SBI ಗೋಲ್ಡ್ ETF 0.7%, ಅಥವಾ ಗೋಲ್ಡ್ ಕೇಸನ್ನು ಬಿಟ್ಟರೆ ಅಥವಾ ಝೆರೋದಾ ಗೋಲ್ಡ್ ETF ಬಿಟ್ಟರೆ HDFC ಗೋಲ್ಡ್ ಎಕ್ಸ್ಚೇಂಜನ್ನು ಕೂಡ ಚೆಕ್ ಮಾಡ್ಬೋದು. ಆರ್ ಟಾಟಾ ಗೋಲ್ಡ್ ಅಂತ ಇದೆ, ಇದನ್ನು ಕೂಡ ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ಇಲ್ಲಿ ಗಮನಿಸ್ತೀರಾ ಅಂತ ಅಂದರೆ ಯು ಕ್ಯಾನ್ ಸಿ ಇದರ ಎಕ್ಸ್ಪೆನ್ಸ್ ರೇಷಿಯೋನು ಕೂಡ ಅರೌಂಡ್ 0.4% ಇರುತ್ತೆ. 1500 crores ಇವರ AUM ಕೂಡ ಇವತ್ತಿನ ಕಾಲಕ್ಕೆ ಇರುತ್ತೆ. ಇನ್ನು ಗೋಲ್ಡಿನ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡ್ತೀನಿ ಅಂತಕ್ಕಂಥವ್ರು ಈ ಒಂದು ಪರ್ಟಿಕ್ಯುಲರ್ ಆಪ್ಷನ್ ಅನ್ನು ಕೂಡ ಚೆಕ್ ಮಾಡ್ಬೋದು. SBI ಗೋಲ್ಡ್ ಅಂತಕ್ಕಂಥದ್ದಿದೆ. ಇದನ್ನ ಒಂದ್ಸತಿ ನೀವು ನಿಮ್ಮ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಆ್ಯಪಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಮೇನ್ಲಿ ಇವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ಅಂತಂದರೆ ಎಕ್ಸ್ಪೆನ್ಸ್ ರೇಷಿಯೋ 0.1% ಇರುತ್ತೆ. ಫಂಡ್ ಆಫ್ ಫಂಡ್ಸ್ ಆಗಿರೋದ್ರಿಂದ ಇವರು ETF ಅಲ್ಲೇ ಇನ್ವೆಸ್ಟ್ ಮಾಡ್ತಾರೆ. ETFಿನ ಎಕ್ಸ್ಪೆನ್ಸ್ ರೇಷಿಯೋ ಮೇಲೆ 0.1% ನೀವು ಇವ್ರಿಗೆ ಕೊಡ್ತಾ ಇದ್ದೀರಾ. ಆ್ಯಂಡ್ ಆಫ್ಕೋರ್ಸ್ ನಿಮಗೆ ಯೂನಿಟ್ಸ್ಗಳಲ್ಲಿ ಸಿಗುತ್ತೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅದೆಲ್ಲ ನೋಡ್ಬೋದು ನೀವು. ಎಕ್ಸಿಟ್ ಲೋಡ್ ಇರುತ್ತೆ ಇದರಲ್ಲಾದರೆ 1%. 15 days ನಿಮಗೆ ಟೈಮ್ ಇರುತ್ತೆ. 15 days ಮೇಲೆ ನೀವು ವಿಡ್ರಾ ಮಾಡ್ಕೊಳ್ತೀರಾ ಅಂತಂದರೆ ಯಾವುದೇ ರೀತಿಯಂಥ ಎಕ್ಸಿಟ್ ಲೋಡ್ ಇಲ್ಲ. ಲಾಕ್ ಇನ್ ಇಯರ್ ಯಾವುದೇ ಲಾಕ್ ಇನ್ ಇರಲ್ಲ ಇದರಲ್ಲಿ. ಮಿನಿಮಮ್ ಲಮ್ಸಮ್ ಇನ್ವೆಸ್ಟ್ ಮಾಡಿದ್ರೆ 5000 ಇದೆ. SIP ಬಂದು ಅವೈಲೇಬಲ್ ಇರುತ್ತೆ. 1500 rupees SIPನೂ ಕೂಡ ಅವೈಲೇಬಲ್ ಇರತಕ್ಕಂಥ ಆಪ್ಷನ್ ಇರುತ್ತೆ. ಸೊ 0.1% ಎಕ್ಸ್ಪೆನ್ಸ್ ರೇಷಿಯೋ. ಆ್ಯಂಡ್ ಯು ಕ್ಯಾನ್ ಸಿ ಇವರ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಫಂಡ್ ಆಫ್ ಫಂಡಲ್ಲಿ ಇಫ್ ಯು ಲುಕ್ ಎಟ್ ಎಕ್ಸ್ಪೆನ್ಸ್ ರೇಷಿಯೋ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು. SBI ಗೋಲ್ಡ್, HDFC ಗೋಲ್ಡ್ ಇದೆ, ಕೊಟ್ಯಾಕ್ ಗೋಲ್ಡ್ ಇದೆ. ಈ ಎಲ್ಲದಕ್ಕೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದರೆ ಲೀಸ್ಟ್ ಎಕ್ಸ್ಪೆನ್ಸ್ ರೇಷಿಯೋನ ಹೊಂದಿರತಕ್ಕಂಥದ್ದು SBI ಗೋಲ್ಡ್ ಅಂತಕ್ಕಂಥದ್ದು. ಇದನ್ನು ನೀವು ಒಂದ್ಸತಿ ಚೆಕ್ ಮಾಡ್ಬೋದು. ಫಂಡ್ ಆಫ್ ಫಂಡ್ ಅಂತ ಹೇಳ್ತಾರೆ ಇದನ್ನು. ಸಿಲ್ವರ್ಗೆ ಸಂಬಂಧಪಟ್ಟ ಹಾಗೆ ಒಂದ್ಸತಿ ನೀವು ಚೆಕ್ ಮಾಡ್ತೀರಾ ಅಂತ ಅಂದರೆ ಸಿಲ್ವರ್ ಮ್ಯೂಚುವಲ್ ಫಂಡಲ್ಲಿ ಎಕ್ಸಿಸ್ ಇದೆ. ಎಕ್ಸಿಸ್ನ ನೀವು ನೋಡ್ತೀರಾ ಅಂತಂದರೆ 0.16%. ಒಂದ್ಸತಿ ಪಿಯರ್ಸ್ಗಳನ್ನ ನೋಡೋಣ. ಇವರ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತ ಅಂದರೆ ಈ ಸ್ಕೀಮಲ್ಲಿ ನೀವು ಕಂಪೇರ್ ಮಾಡ್ತೀರಾ ಅಂತಂದರೆ ಲೀಸ್ಟ್ ಎಕ್ಸ್ಪೆನ್ಸ್ ರೇಷಿಯೋ ಹೊಂದಿರತಕ್ಕಂಥದ್ದು ICICI ಪ್ರೊಡೆನ್ಷಿಯಲ್ ಸಿಲ್ವರ್ ETF. ಸೊ ಅಗೇನ್ ಇದು ಆನ್ ಟಾಪ್ ಆಫ್ ETFಿನ ಮೇಲೆ ಇರತಕ್ಕಂತಹ ಎಕ್ಸ್ಪೆನ್ಸ್ ರೇಷಿಯೋ ಆಗಿರುತ್ತೆ. ಸೊ ಇವರ ಪ್ರಕಾರ 0.12% ಎಕ್ಸ್ಪೆನ್ಸ್ ರೇಷಿಯೋ. ಆ್ಯಂಡ್ ಎಕ್ಸಿಟ್ ಲೋಡ್ ಬಂದು 15 days 1%. 15 days ಆದಮೇಲೆ ಯಾವುದೇ ರೀತಿ ಅಂತ ಎಕ್ಸಿಟ್ ಲೋಡ್ ಇಲ್ಲ, ಲಾಕ್ ಇನ್ ಇರಲ್ಲ, ಅದೆಲ್ಲ ಮಾಮೂಲಿ ಸೇಮೇ ಇರುತ್ತೆ. ಬಟ್ ವೆರಿ ರೀಸೆಂಟ್ ಸುದ್ದಿ ಏನಂತಂದರೆ ಸಿಲ್ವರ್ ETF ಇರ್ಬೋದು ಅಥವಾ ಸಿಲ್ವರ್ ಮ್ಯೂಚುವಲ್ ಫಂಡ್ಸ್ಗಳು ರಿಸ್ಟ್ರಿಕ್ಟ್ ಮಾಡ್ತಾ ಇದೆ ಹೊಸ ಇನ್ವೆಸ್ಟ್ಮೆಂಟ್ಸ್ಗಳನ್ನ. ಬಿಕಾಸ್ ತುಂಬ ಜನಗಳು ಬೈ ಮಾಡ್ತಿದ್ದಾರೆ. ಯೂನಿಟ್ಸ್ಗಳನ್ನ ಹೊಸದಾಗಿ ಇವರು ಪ್ರೊವೈಡ್ ಮಾಡೋಕೆ ಆಗ್ತಿಲ್ಲ ಬಿಕಾಸ್ ಅಲ್ಲಿ ಫಿಸಿಕಲ್ ಸಿಲ್ವರೇ ಇಲ್ಲ. ಸೊ ಆ ರೀತಿಯಾದಂಥ ವಿಚಾರಗಳು ನಡೀತಾ ಇರತಕ್ಕಂಥದ್ದು. ಸೊ ಅದ್ರ ಬಗ್ಗೆ ಸಪರೇಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದರಲ್ಲೇ ಮಾತಾಡ್ತಾ ಹೋದರೆ ತುಂಬ ದೊಡ್ಡದಾಗುತ್ತೆ ವಿಡಿಯೋ. ಸೊ ದೀಸ್ ಆರ್ ದ ಅವೈಲೇಬಲ್ ಆಪ್ಷನ್ಸ್ ETFs ಆ್ಯಂಡ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಸಪರೇಟ್ ಸಿಲ್ವರ್ ಆ್ಯಂಡ್ ಗೋಲ್ಡ್ಗೆ ನಾವು ಸಂಬಂಧಪಟ್ಟ ಹಾಗೆ ನೋಡ್ತೀವಿ ಅಂದರೆ. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ತುಂಬ ಇಂಪಾರ್ಟೆಂಟ್ ಆಗುತ್ತೆ ETFಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ. ಮತ್ತೊಂದ್ಸತಿ ನಾನು ರಿಪೀಟ್ ಮಾಡ್ತೀನಿ ಇದನ್ನ, ಲಿಕ್ವಿಡಿಟಿ ಗಮನದಲ್ಲಿ ಇಟ್ಕೊಳ್ಳಿ ಇನ್ವೆಸ್ಟ್ ಮಾಡಬೇಕಾದ್ರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಇದೆರಡನ್ನ ಗಮನಕ್ಕೆ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಆ್ಯಂಡ್ ನಾನು ಸ್ಟೇಬಲ್ ಮನಿ ಆ್ಯಪಿನ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ದೆ. ಅವರ ಆ್ಯಪಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಆಮೇಲೆ ಒಂದ್ಸತಿ ಚೆಕ್ ಮಾಡ್ಬೋದು. ಗೋಲ್ಡ್ ETF ಇನ್ ಡೀಟೇಲ್ ಆಗಿ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿಯಾದಂತಹ ಒಂದು ವಿಚಾರಗಳಿದ್ರ ಹಿಂದೆ ಇದೆ, ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಇದೆಲ್ಲದ್ರ ಬಗ್ಗೆ ಇನ್ ಡೀಟೇಲ್ ಮಾಹಿತಿ ಇರತಕ್ಕಂತಹ ಟ್ಯುಟೋರಿಯಲ್ನ ಲಾಸ್ಟ್ ವರ್ಷನೇ ಗೋಲ್ಡ್ ರ್ಯಾಲಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ನಾವು ಅಪ್ಲೋಡ್ ಮಾಡಿದ್ವಿ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ, ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ಇನ್ನೇನು ದೀಪಾವಳಿ
ದೀಪಾವಳಿ ಬಂದೇ ಬಿಡ್ತು. ದೀಪಾವಳಿಗೆ ಸುಮಾರು ಜನ ಪ್ಲಾನ್ ಮಾಡ್ತಾ ಇರ್ತೀರಾ ಯೂಶಲಿ ಗೋಲ್ಡ್ ಅಂಡ್ ಸಿಲ್ವರ್ನ ಇನ್ವೆಸ್ಟ್ಮೆಂಟಿನ ಆಬ್ಜೆಕ್ಟಿವ್ ಅಲ್ಲಿ. ETFs ಆರ್ ದ ಬೆಸ್ಟ್ ವೇ ಟು ಇನ್ವೆಸ್ಟ್ ಇವತ್ತಿನ ಕಾಲಕ್ಕೆ. ಪರ್ಸನಲ್ ನೋಟಲ್ಲಿ ಎವ್ರಿ ಇಯರ್ ದೀಪಾವಳಿ ನಾವು ಯೂಶಲಿ ಗೋಲ್ಡನ್ನ ETF ಮೂಲಕ ಪರ್ಚೇಸ್ ಮಾಡ್ತೀವಿ. ಸೊ ಅವತ್ತು ಲೈವ್ ಅಲ್ಲಿ ಈ ಒಂದು ವಿಚಾರವನ್ನ ಮಾಡಬೇಕು ಅಂತ ಒಂದು ಪ್ಲಾನ್ ಇದೆ. ಸಪೋಸ್ ನಿಮ್ಗೆ ಅಟೆಂಡ್ ಆಗಕ್ಕೆ ಆಸಕ್ತಿ ಇದೆ ಅಂತಕ್ಕಂಥದ್ದಿದೆ ಅಂದರೆ ಲೈವ್ ಅಂತ ಹೇಳಿ ಟೈಪ್ ಮಾಡಿ ಕಮೆಂಟಲ್ಲಿ ತಿಳಿಸಿ. ಜಾಸ್ತಿ ಜನದ ಒಂದು ಕಮೆಂಟ್ ಬಂತು ಅಂದರೆ ಡೆಫಿನೆಟ್ಲಿ ವಿ ವಿಲ್ ಪ್ಲಾನ್ ಲೈವ್ ಸೆಷನ್. ಮೊಹರತ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ಸೊ ಯೂಶಲಿ ಮಾರ್ಕೆಟ್ 1 hour ಆಕ್ಟಿವ್ ಇರುತ್ತೆ ಮಹಾಲಕ್ಷ್ಮಿ ಪೂಜೆಗೆ ಅವತ್ತು. ಸೊ ಅವತ್ತು ನಾವು ಟ್ರೈ ಮಾಡೋಣ ಲೈವ್ ಅಲ್ಲಿ ಕನೆಕ್ಟ್ ಆಗಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀತಾನೆ ಇರಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Disclaimer: Mutual fund investments are subject to market risks. Read all scheme-related documents carefully.